ಪಾಂಡುಪುರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೆದಿರುವ ಪ್ರಕರಣವನ್ನು ಪೊಲೀಸ್ ಇಲಾಖೆಯಿಂದ ಪ್ರಾಥಮಿಕ ತನಿಖೆ ನಡೆಸಿ ಇದೀಗ ಸಿಐಡಿ ತನಿಖೆಗೆ ವರ್ಗಾವಣೆಗೊಂಡಿದೆ. ಪಾಂಡುಪುರ ಪಟ್ಟಣದಲ್ಲಿರುವ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೋಟಿಗಟ್ಟಲೆ ರುಗಳಷ್ಟು ಭಾರಿ ಅವ್ಯವಹಾರ ನಡೆದಿರುವ ಬಗ್ಗೆ ರೈತರು, ಷೇರುದಾರರು, ಹಣ ಠೇವಣಿದಾರರು ಸೇರಿದಂತೆ ಹಣ ಕಳೆದುಕೊಂಡು ಇರುವವರು ಸಾಕಷ್ಟು ಹೋರಾಟ ನಡೆಸಿದ್ದರು. ಕಸಬಾ ಸೊಸೈಟಿ ಅವ್ಯವಹಾರದ ಬಗ್ಗೆ ಶಾಸಕ ದರ್ಶನ್ ಪುಟ್ಟಣಿಯ ಗಮನ ಹರಿಸಿ ಸೊಸೈಟಿಯಲ್ಲಿ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ವಿಧಾನಸೌಧದ ಅಧಿವೇಶನದಲ್ಲಿ ಸೊಸೈಟಿ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಿಸಿ ತನಿಖೆಗೆ ಒತ್ತಾಯಿಸಿದರು. ಪೊಲೀಸ್ ಇನ್ಸ್ಪೆಕ್ಟರ್ ವಿವೇಕಾನಂದ, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ರವರು ಕಸಬಾ ಸೊಸೈಟಿಯಲ್ಲಿ ಲೆಕ್ಕಪತ್ರ ಪರಿಶೀಲಿಸಿ ಪ್ರಾಥಮಿಕ ತನಿಖೆ ನಡೆಸಿ ನಂತರ ಬೆಂಗಳೂರಿನ ಸಿಐಡಿ ಕಚೇರಿಗೆ ತೆರಳಿ ತನಿಖಾ ವರದಿ ಸಲ್ಲಿಸಿದ್ದಾರೆ. ಸಿಐಡಿ ತನಿಖೆಗೆ ವರ್ಗಾವಣೆಗೊಂಡಿರುವ ಹಿನ್ನೆಲೆ ಹಣ ಲೂಟಿಕೋರರಿಗೆ ಇದೀಗ ಭಯ ಉಂಟಾಗಿದೆ. ಕಸಬಾ ಸೊಸೈಟಿಯಲ್ಲಿ ಪಾಂಡುಪುರದಲ್ಲಿ ಕಸಬಾ ಸೊಸೈಟಿದು ಸ್ವಲ್ಪ ಸಮಸ್ಯೆಗಳಾಗಿತ್ತು. ನಿಮ್ಮ ಮೂಲಕ ಜನರಿಗೆಲ್ಲ ಏನು ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಥರದ ಆತಂಕ ಪಡೋದ್ಬೇಡಿ. ಎಲ್ಲ ಥರದ ಮಾಹಿತಿಗಳನ್ನ ತರಿಸ್ಕೊಂಡಿದ್ದೀವಿ. ಡೈರೆಕ್ಟರ್ಗಳ ಜೊತೆ ಮತ್ತು ಅಧ್ಯಕ್ಷರುಗಳ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿ ಏನೇನು ಹೆಚ್ಚು ಕಮ್ಮಿ ಆಗಿತ್ತು ಅದನ್ನೆಲ್ಲ ಸರಿಪಡಿಸ್ತಾ ಇದ್ದೀವಿ. ಕೊಡ್ತಾ ಇಲ್ಲ ನಮಗೆ, ಅದಕ್ಕೆ ನಾವು ಬಂದು ಸೊಸೈಟಿ ಕದ ಹಾಕಿಸ್ತಾವೆ, ಕರ್ಕೊಂಡು ಹೋಗ್ಬೇಕು. ಅವ್ರು ಇವತ್ತು ನಾಳೆ ಇವರಿಂದ ಸಾವು ಮಧ್ಯದಲ್ಲಿ ಹೋರಾಡ್ತಾವ್ರೆ. ಇವಾಗ ನಾವು ತುಂಬಾ ಬಡವರು, ನಾವು ಕಟಿಂಗ್ ಸೇವಿಂಗ್ ಮಾಡ್ಕೊಂಡು ಸಂಪಾದನೆ ಮಾಡಿ ಏನೋ ಒಂದು ಉಳಿತಾಯ ಮಾಡ್ಕೊಂಡು ನಮ್ಮ ಕಷ್ಟಕ್ಕೆ ಇಲ್ದದ್ದು ಯಾತಕ್ಕಪ್ಪ